ಹೇಳಿಮ್ಮ. ಹಾ ಸರ್, ಅದೇ ಅವರು ಮೊನ್ನೆ ಎಲ್ಲ ನಿನ್ನೆ ಎಲ್ಲ ಬಂದಿದ್ರು ಸರ್ ನಮ್ಮ ಮನೆಗೆ. ನಾನು ವಿಡಿಯೋ ಎಲ್ಲ ಮಾಡಿದೆ ಅವ್ರದ್ದು. ಅವ್ರು ಒಂದು ಸೇವಾ ಪ್ರತಿನಿಧಿ ಮತ್ತೊಂದು ಸೂಪರ್ವೈಸರ್ ಬಂದಿದ್ರು. ನಾವ್ ಎಂತ ಇಲ್ಲ, ನಾನು ಹೀಗೀಗೆ ಹೇಳಿದೆ, ನೀವು LIC ಸ್ಲಿಪ್ ಜನ ಎಲ್ಲ ನಂದೇ ತಿರುಗಿದ್ರು. ಅವರೆಲ್ಲ ನನ್ನೊಟ್ಟಿಗೆ ಬಂದ್ರು, ಈಗ ಸೇರಿದ್ರು. ಅಷ್ಟು ಜನ ನನ್ನೊಟ್ಟಿಗೆ ಸೇರಿದ್ರು. ಅದ್ರಲ್ಲಿ ಒಬ್ಳು ಮಾತ್ರ ಸಪ್ರೇಟ್ ಇದ್ಲು. ಅವಾಗ ಲೆಕ್ಕಾಚಾರ ಎಲ್ಲ ಕೊಡಿ ಅಂತ ಹೇಳಿದೆ. ಲೆಕ್ಕಾಚಾರ ಲೀಸ್ಟ್ ಎಲ್ಲ ತಕೊಂಡ್ ಬಂದಿದ್ರು. ಇರ್ಲಿ, ನಾನು ತೋರಿಸುವಂತವರಿಗೆ ತೋರಿಸ್ಬೇಕು. ನಿಮ್ಗೆ ಯಾರ್ಯಾರು ಹೇಳಿ ಮಾತು ಕೊಡುದು, ಯಾರ್ಯಾರು ಹೇಳುದು ಇಲ್ಲ. ನಾವು ಲೀಸ್ಟ್ ನೋಡುತ್ತಲ್ಲ, ಲಕ್ಷದ ಮೇಲೆ 35,000 40,000 ಜಾಸ್ತಿ ಹೋಗ್ತಾ ಉಂಟು ನಿಮ್ ಬಡ್ಡಿ ಅಂದೆ ಸರ್. ನಿಮ್ದು ಜನರಿಗೂ ಹೇಳಿದೆ, ನಾನ್ ಕಟ್ಟುದಿಲ್ಲ, ಬಡ್ಡಿ ಜಾಸ್ತಿ ನಿಮ್ಗೆ ಕಟ್ಟಬೇಕನ್ಸಿದ್ರೆ ನೀವು ಕಟ್ಟಿ, ಮತ್ತೆ ನನ್ನ ಕರೀಲಿಕ್ಕಿಲ್ಲ. ನಾನ್ ಮಾಡಿದ್ದು ಸಂಘ, ನಾನೇ ಇದ್ ಮಾಡ್ತಿದ್ದೆ. ನಿಮ್ಗೆ ಜಾಸ್ತಿ ಇದ್ರೆ ದುಡ್ಡು ನೀವು ಕಟ್ಟಿ, ತೊಂದ್ರೆ ಇಲ್ಲ, ನನಗೇನ್ ತೊಂದ್ರೆ ಇಲ್ಲ. ಅಲ್ಲ, ನನ್ನ ಹತ್ರ ಸೇರ್ಕೊಂಡು ಬಡ್ಡಿ ಕಮ್ಮಿ ಮಾಡಿ ಅವ್ರು ಬ್ಯಾಂಕ್ ಮುಖಾಂತರ ಮಾಡಿ ಕೊಡುದಾದ್ರೆ ಕೊಡ್ಲಿ. ಅವ್ರು ಬ್ಯಾಂಕ್ ಮುಖಾಂತರ ಮಾಡಿ ಕೊಡ್ಲಿಲ್ಲ ಅಂದ್ರೆ ಸ್ಟೇಷನ್ ಮುಖಾಂತರ ಹೋಗಿ ಕೋರ್ಟಿಗೆ ಹಾಕ್ಲಿ, ತೊಂದ್ರೆ ಇಲ್ಲ ನನ್ಗೆ ಅಂದೆ. ಹಾಗೆ 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 ಹೇಳಿದ್ದು, ಹಾಗೆ ಮಾತಾಡಿದ್ದು ನಿನ್ನೆ. ಅದೇ ಮಾತಾಯ್ತು. ಈ ಸ್ಲಿಪ್ ಕೊಡ್ಲಿಲ್ಲ ಒಂದು ನಿಮ್ಮ ಇದ್ರವ್ರು ಜನರದ್ದು, ಹಿಂದೂ ಅವರದ್ದು. ಅಮ್ಮನಿಗೆ ಕೇಳಿದೆ, ಅವ್ರಿಗೆ ಎಂತ ಎಜುಕೇಶನ್ ಇಲ್ಲ, ನೀವು ಅವ್ರ ಹತ್ರ ತುಂಬಾ ಬಡ್ಡಿ ತಕೊಂಡಿದ್ರಿ, 20 ವರ್ಷ ಆಯ್ತು, ಒಂದು ಉಳಿತಾಯ ಬುಕ್ ನಮ್ಗೆ ನೀವು ಕೊಡ್ಲಿಲ್ಲ ಇನ್ನುವರೆಗೆ. ಬುಕ್ ಕೊಡಿ. ಅವರಿಗೆಲ್ಲ ಸಿಟ್ಟು ಬಂತು, ಜನರಿಗೆಲ್ಲರಿಗೆ ಸಿಟ್ಟು ಬಂತು, ಅವರಿಗೆ ಗೊತ್ತಿಲ್ಲ ಆಗಿತ್ತಲ್ಲ. ಉಳಿತಾಯ ಬುಕ್ ಕೊಡಿ, ನಮ್ದು ಉಳಿತಾಯ ಬುಕ್ ಕೊಡಿ. ಒಂದು ಅಮ್ಮ ಸಮಾಜ ಜೋರ್ ಮಾಡ್ತು, ನಾವು ಕಷ್ಟ ಮಾಡಿ ಉಳಿತಾಯ ಮಾಡಿದ್ರಲ್ಲ, ಎಲ್ಲುಂಟು ನಮ್ ದುಡ್ಡು. ಮತ್ತೊಬ್ರು ಕೇಳಿದ್ರು, ನಮ್ ದುಡ್ಡೆಲ್ಲ ಎಲ್ಲಿ ಹೋಗ್ತದೆ ಕೇಂದ್ರ ಬ್ಯಾಂಕಿಗೆ ಹೋಗ್ತದೆ. ಆಟಿಲ್ಲ, ಬ್ಯಾಂಕಿಗೆ ಹೋದ್ರೆ ನಮ್ಗೆ ಬ್ಯಾಂಕ್ ಮುಖಾಂತರ ಮಾಡಿ ಕೊಡಿ ಅಂತ ಹೇಳಿದೆ. ಅಲ್ವಾ ಸರ್, ಸರಿ ಅಲ್ವಾ? ಹೌದು, ಸರಿ ಅಲ್ವಾ? ಬ್ಯಾಂಕ್ ಮುಖಾಂತರನೇ ನಮ್ಗೆ ಮಾಡಿ ಕೊಡಿ, ಬ್ಯಾಂಕಿಂದ ಅಲ್ವಾ, ಬ್ಯಾಂಕಲ್ಲಿ ಕಟ್ತೇವೆ ಅಂತ ಹೇಳಿದ್ದೇವೆ ನಾವು, ಸರಿ ಅಲ್ವಾ? ಕರೆಕ್ಟ್ ಅಲ್ವಾ? ಹೌದು, ಬ್ಯಾಂಕ್ ಮುಖಾಂತರ ನಾವು ಕಟ್ತೇವೆ, ನೀವು ಬ್ಯಾಂಕ್ ಮುಖಾಂತರ ಮಾಡಿ. ಅವರು ಹಾಗೆ ಹೇಳಿದ್ರು. ಸರಿ, ಹಾಗಾದ್ರೆ ಎಲ್ಲರೂ ಹಾಗೆ ಒಪ್ಪಿದ್ರು. ಬ್ಯಾಂಕ್ ಮುಖಾಂತರ ಮಾಡಿಕೊಂಡು ನಾನು ಬುಕ್ ಎಲ್ಲ ತೆಗೆದಿಟ್ಕೊಂಡೆ. ಬುಕ್ ಕೊಡುದಿಲ್ಲ ನಾನು, ಯಾಕಂದ್ರೆ ನಾನು ಒಂದು ಬುಕ್ ಕೊಡುದಿಲ್ಲ. ನೀವು ಬ್ಯಾಂಕ್ ಮುಖಾಂತರ ಮಾಡಿ ಕೊಡಿ, ನಾನು ಬುಕ್ ಕೊಡ್ತೆ. ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರು. ಬ್ಯಾಂಕ್ ಮುಖಾಂತರ ಮಾಡಿ ಕೊಡಿ, ನಾವು ನ್ಯಾಯದಿಂದ ಹೋಗ್ತಿದ್ದೇವೆ, ನಿಮ್ದು RBI ಲೈಸೆನ್ಸ್ ತೋರಿಸಿ ಅಂದೆ. ನಮ್ಮ ಹತ್ರ ಉಂಟು ಅಂದ್ರು. ಸೂಪರ್ವೈಸರ್ ಓಡಿ ಹೋಗ್ತರು, ಹೊರಗೆ ಹೋಗ್ತರು, ನಿಲ್ಲುವುದಿಲ್ಲ. ಮತ್ತೆ ಬುಕ್ ಎಲ್ಲ ಕಸ್ಕೊಳ್ಳಿಕ್ಕೆ ಬಂದ್ರು. ವಿಡಿಯೋ ಮಾಡಿದ್ದೇನೆ, ಕಂಪ್ಲೇಂಟ್ ಕೊಡ್ತೇನೆ, ನೀವು ಫೋರ್ಜರಿ ಮಾಡ್ತಾರ ಅಂತ ಡೈರೆಕ್ಟ್ರು ಮಾತಾಡಿದ್ರು ಸರ್. ಡೈರೆಕ್ಟರ್ ಹತ್ರನೇ ಹೇಳಿದೆ. ಡೈರೆಕ್ಟರ್ ಫೋನ್ ಅವ್ರು ಮಾತಾಡಿದ್ರು. ಹೀಗೆ ಹೇಳಿದೆ, ನಮ್ಗೆ ಸ್ಲಿಪ್ ಕೊಡಿ ಸರ್, ನಮ್ಗೆ ಬ್ಯಾಂಕ್ ಮುಖಾಂತರ ಮಾಡ್ಕೊಡಿ. ಅವ್ರದ್ದು LIC ಕ್ಯಾಶ್ ಹಣ ತಗೊಳ್ತಿದ್ರಿ, ನೀವು ತಪ್ಪು ತಗೊಳ್ಳೋದು. ಕ್ಯಾಶ್ ಹಣ ತಗೊಂಡಿದ್ದು ಸ್ಲಿಪ್ ಅವರಿಗೆ ಕೊಡ್ಲಿಲ್ಲ. ನೀವು ವಾರ ಕಟ್ಟೋದು ತಪ್ಪು. ನಮ್ಗೆಲ್ಲ ಗೊತ್ತುಂಟು ರೂಲ್ಸ್ ಎಲ್ಲ ಯಾವ ತರ ಬಂದ್. ನಿಮ್ಗೆ ಮುಂಚೆ ಗೊತ್ತಿಲ್ವಾ? ಇಲ್ಲ, ಮುಂಚೆ ಗೊತ್ತಿಲ್ಲಾಗಿತ್ತು. ಇಷ್ಟು ವರ್ಷ ನೀವು ತುಂಬಾ ಹಣ ನಮ್ದು ತಕೊಂಡ್ರು. ಬಡ್ಡಿ ತಿಂದು ನೀವು ತುಂಬಾ ಬಡ್ಡಿ ದಂಧೆಕೋರರಾಗಿದ್ರಂದೆ. ನೀವು ಬಡ್ಡಿಂದ ದಂಧೆಕೋರರಾಗಿ ಬಿಟ್ಟಿದ್ರು. ನೀವು ತುಂಬಾ ಬಡ್ಡಿ ತಗೊಂಡದ್ದೆಲ್ಲ ನಮ್ಗೆ ಗೊತ್ತುಂಟು, ಎಲ್ಲ ವಿಷಯ ನಮ್ಗೆ ಗೊತ್ತುಂಟು. ನಾವೀಗ ನ್ಯಾಯ ರೀತಿಯಿಂದ ಹೋಗ್ತಿದ್ದೇವೆ, ಏನ್ ಇದ್ ಮಾಡುದಿಲ್ಲ ಅಲ್ಲ. ನೀವು ನಾವು ಜಗಳ ಮಾಡುದಿಲ್ಲ, ನಾವು ಮಾತಿಗೆ ಮಾತಾಡುದು. ಸೂಪರ್ವೈಸರ್ ಓಡಿ ಹೋಗ್ತರು ಹೊರಗಡೆ. ಹೋಗ್ಬೇಡಿ, ನೀವು ಮಾತಾಡ್ಲಿಕ್ಕೆ ಬಂದವ್ರು ಕೂತ್ಕೊಂಡು ಮಾತಾಡಿ. ಅವ್ರಿಗೆ ಜ್ಯೂಸ್ ಎಲ್ಲ ಕೊಟ್ಟೆ, ಕುಡಿದ್ರು. ಮತ್ತೆ ಸಮಾಧಾನದಿಂದ ಹೇಳಿದೆ. ಮತ್ತೆ ಹೇಳಿದ್ರು, ಜನ ಹೆಂಗಸರೆಲ್ಲ ಹೇಳಿದ್ರು, ನೀನು ಬುಕ್ ಕೊಡ್ಬೇಡ, ಅವ್ರು ಬ್ಯಾಂಕಿಗೆ ಬಂದ್ರೆ ಮಾತ್ರ ಬುಕ್ ಕೊಡು ಅಂದ್ರು. ಬುಕ್ ತೆಗ್ದಿಟ್ಕೊಂಡಿದ್ದೆ. ಅವರು ಬ್ಯಾಂಕಿಗೆ ಕರೆದ್ರೆ ನಾನು ಬರ್ತೇವೆ ಹೇಳಿ ಇವಾಗ ಫೋನ್ ಮಾಡಿದ್ಲು ಸರ್. ನಾನೇ ಫೋನ್ ಮಾಡಿ, ನಮ್ ತಪ್ಪಾಗ್ಲಿಕ್ಕೆ ಆಗಲ್ಲ, ಬ್ಯಾಂಕಿಗೆ ಬರ್ತೇವೆ ಅಂತ ಹೇಳಿದ್ದೇವಲ್ಲ. ಅದಿಲ್ಲ, ಅಲ್ಲಿ ಬಾ, ಇಲ್ಲಿ ಬಾ, ಅಲ್ಲಿ ಕ್ರಾಸಿಗೆ ಬಾ, ಆಫೀಸಿಗೆ ಬಾ. ಆಫೀಸಿಗೆಲ್ಲ ನನ್ಗೆ ಬರೋ ಕೆಲಸ ಇಲ್ಲ. ನಾ ಯಾವ ಬ್ಯಾಂಕ್ ಅಂತ ಹೇಳಿ ಹೋಗಿ ಕೂತ್ಕೊಳ್ತೆ. ಅಲ್ಲಿ ನೀವು ಬನ್ನಿ ಅಂತ ಹೇಳಿದೆ. ಈಗ ಫೋನ್ ಮಾಡ್ತೆ ಅಂತ ಇಟ್ಟಿದ್ರು. ಈಗ ಇನ್ನವರಿಗೆ ಫೋನ್ ಇಲ್ಲ. ಬ್ಯಾಂಕಿಗೆ ಬರ್ಲಿ, ಅವರು ಅಲ್ಲಿ ಬರೋದಲ್ಲ ನಮ್ಗೆ. ಬ್ಯಾಂಕ್ಗೆ ಬರ್ಲಿ, ನಿಮ್ಮ ಅಕೌಂಟ್ ಎಲ್ಲಿದೆ ಅಂತ ಅವ್ರು ಅಲ್ಲೇ ತೋರಿಸ್ಲಿ, ಉಳಿತಾಯ ದುಡ್ಡು ಎಲ್ಲಿದೆ ಅಂತ ಅಲ್ಲೇ ತೋರಿಸ್ಲಿ. ಅವರು ಇನ್ಶೂರೆನ್ಸ್ ಬಾಂಡ್ ಕೊಟ್ಟಿದಾರಲ್ಲ, ನಿಜವಾಗ್ಲೂ ಕೂಡ ನಕಲಿನ ಹಸಲಿನ ಅಂತ ನಮಗ್ ಬೇಕು. ಇನ್ಶೂರೆನ್ಸ್ ಕಂಪ್ನಿ ಕರ್ಕೊಂಡು ಹೋಗಿ ನಮ್ಮನ್ನ. ಯಾಕೆ ಇದು ನೀವ್ ಕೇಳ್ತಿರೋದು ನಿಮ್ಮ ಒಬ್ರದ್ದು ಪ್ರಶ್ನೆ ಅಲ್ಲ, ಇದು ಲಕ್ಷಾಂತರ ಜನ ಪ್ರಶ್ನೆ ಆಗಿರುತ್ತೆ. ಅವ್ರಿಗೂ ಇದೇ ಡೌಟ್. ಹೌದು, ಹಾಗೆ ಹೇಳಿದ್ರು ನಮ್ಮ ಮನೆಯವರು. ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಿ? ನಿಮ್ ಸಂಸ್ಥೆಯಿಂದ ಕೊಡುದಲ್ಲ ಅಲ್ಲ, ಎಲ್ಲೋ ಒಂದು ಸಂಸ್ಥೆ ಎಷ್ಟೋ ಕೋಟಿ ಹಣ ಈ ತರ ಆಗ್ತಾ ಉಂಟು, ಅಲ್ಲಿ ಎಲ್ಲಾ ಜನರಿಗೆ ಆಗ್ತಾ ಉಂಟು. ನಿಮ್ಗೇನ್ ಇಬ್ರಿಗೆ ಈಗ ಟೆನ್ಷನ್ ಅಂತ ಹೇಳಿದ್ರು ನಮ್ಮ ಮನೆಯವರು. ಹಾಗೆ ಕೇಳಿದ್ರು, ನೀವಿಬ್ರು ಯಾಕೆ ಈ ತರ ಮಾಡ್ಕೊಳ್ತೀರಿ? ಅದು ಒಂದು ಹೆಂಗಸು ತುಂಬಾ ಫೋರ್ಸ್ ಮಾಡ್ತಾ ಇದ್ರು. ಅವ್ರಿಗೆ ಜೀವನ ಇಲ್ಲ, ಇಲ್ಲೇ ನಿಮ್ಮ ಹತ್ರನೇ ಹಣ ತಗೊಂಡು ಜೀವನ ಮಾಡಕ್ ಬಂದಿರೋಂಥದ್ದು. ನಿಮ್ಮನ್ ಬಿಟ್ಟ ಕೆಲಸ ಇಲ್ಲ ಅವ್ರಿಗೆ.
ಹಾಗಾಗಿ ಏನಾರ ಮಾಡಿ ನಿಮ್ಮ ಹತ್ರ ಸುಲಿಗೆ ಮಾಡಕ್ ಬಂದಿದ್ದಾರೆ. ಧರ್ಮಸ್ಥಳ ಸಂಘದವರು ಹಲ್ಕಟ್ ಸಂಘ ಅಂತ ಹೇಳಿದ್ದೀನಿ ಮೊದ್ಲೇ. ಹೌದು ಹೌದು ಹೌದು. ಬಾಯಿ ಬಂದಾಗ ಬೈಯೋದು, ಧಮಕಿ ಹಾಕೋದು, ಮನೆ ಹತ್ರ ಬರೋದು, ಬರೀ ಇದೇನೆ. ಒಂದು ದಿನ ಇಷ್ಟೆಲ್ಲ ಆಯ್ತಲ್ಲಮ್ಮ. ಒಬ್ರದ್ದು ಸರ್ ಕಾಲ್ ಪ್ಲಾಸ್ಟರ್ ಆಗಿತ್ತು, ಅವರಿಗೆ ಕರ್ಕೊಂಡ್ ಬಂದಿದ್ರು, ಅವ್ರದ್ದು ಸಹ ವಿಡಿಯೋ ಮಾಡ್ತೇನೆ. ನಿಮ್ಗೆ ಯಾರು ಫೋರ್ಸ್ ಮಾಡಿದ್ರು ಅಂತ ವಿಡಿಯೋ ಮಾಡಿದ್ರೆ ಇವರೇ ಫೋರ್ಸ್ ಮಾಡಿ ಅಲ್ಲ ನನ್ಗೆ ಕರ್ಕೊಂಡು, ಹುಷಾರಿಲ್ಲ, ನಡಿಲಿಕ್ಕೆ ಆಗುದಿಲ್ಲ ಅವರಿಗೆ, ಕಾಲ್ ಫ್ರಾಕ್ಚರ್ ಆಗಿದ್ದು ಇದೆಲ್ಲ ಉಂಟು. ಜೆರಾಕ್ಸ್ ಮಾಡಿ ಎಕ್ಸ್ರದ್ದು ಜೆರಾಕ್ಸ್ ತಕೊಂಡ್ ಬಂದು ಟೇಬಲ್ ಮೇಲೆ ಇಟ್ಟು ಅದು ಸಹ ವಿಡಿಯೋ ಮಾಡಿದೆ. ಅದು ವಿಡಿಯೋ ಮಾಡಿದೆ. ಅಮ್ಮನ್ ಮಾತು ವಿಡಿಯೋ ಮಾಡಿದೆ. ಅವ್ರು ಎಲ್ಲರೂ ಜನ ಎಲ್ಲ ತಿರ್ಗ್ಬಿಟ್ರು, ಅಷ್ಟು ಜನ ತಿರ್ಗ್ಬಿಟ್ರು. ಅದ್ರಲ್ಲಿ ಒಬ್ಳು ಕಟ್ಟೆ ಅಂತ ಕೊಣಿತಾ ಇದ್ಲು ಅಷ್ಟೇ. ಮತ್ತೆಲ್ಲ 9 ಜನನು ಸರಿ ಆದ್ರು, 8 ಜನ ಸರಿ ಆದ್ರು. ಅದಿಲ್ಲ ನೀವು ಸರಿ ಆದ್ರು. ಅವರಿಗೆ ಸರ್ ನಮ್ಗೆ ಉಳಿತಾಯ ಅವರು ಜನ ಕೇಳ್ತಿರ್ತಾರಲ್ಲ, ಈಗ ಉಳಿತಾಯ ಕೊಡ್ಬೇಕಲ್ಲ, ಹೇಗೆ ಕೊಡ್ಸೋದು ಅವರಿಗೆ? ಅದೇ ಕೊಡಲ್ಲಮ್ಮ. ಅವ್ರು ಯಾವ ಕಾರಣಕ್ಕೂ ಧರ್ಮಸ್ಥಳ ಸಂಘದವರು ಕೊಡಲ್ಲ. ಅವರು ಸಂಘದವ್ರು ಅನ್ನೋದಕ್ಕಿಂತ ದಂಧೆಕೋರರು. ಹೌದು ಹೌದು. ಉಳಿತಾಯ ದುಡ್ಡು ಈಗ ನಮ್ಗೆ ಬ್ಯಾಂಕ್ ಅಲ್ಲಿ ಬರ್ಲಿಕ್ಕೆ ಹೇಳಿದ್ರೆ ನಾವು ಹೋಗುದಲ್ಲ? ಖಂಡಿತ ಬ್ಯಾಂಕ್ ಹೋಗಿ ಕೂತ್ಕೊಳ್ಳಿ. ಎಷ್ಟು ಸಲ ನೀವು ರಿಲೀಸ್ ಮಾಡಿದ್ರಿ ನಮ್ ಸಂಘಕ್ಕೆ ಅಂತ, ನಿಮ್ಮ ಬ್ಯಾಂಕ್ ಇಂದ ಎಷ್ಟು ಸಲ ನಮ್ಗೆ ಬಂತು. ಹಾಗೆ ಪ್ರತಿ ವಾರ ನಾವು ಕಟ್ತಾ ಇದ್ವಲ್ಲ, ಬ್ಯಾಂಕಿಗೆ ಹೋಗಿ ಕಾಲ್ ಮಾಡ್ತೇನೆ. ನಮ್ಗೆ 1-2-3 ಸಲ ಮಾಡಿದ್ರೆ ಎತ್ತಿ ಸರ್. ಬ್ಯಾಂಕಿಗೆ ಹೋದ್ರೆ ನೀವು ಸ್ವಲ್ಪ ಮಾತಾಡಿ ಯಾವ್ದಂತ. ಕರ್ಕೊಂಡು ಹೋಗಲ್ಲ ಬಿಡಿ, ಕರ್ಕೊಂಡು ಹೋಗಲ್ಲ ಬಿಡಿ. ಇಲ್ಲ ಸರ್, ಹೌದು ಸರ್, ಫೋನೇ ಬರ್ಲಿಲ್ಲ ಸರ್. ಜನ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ರು. ಅಂದ್ರೆ ಬ್ಯಾಂಕಿಗೆಲ್ಲ ಹೋಗುವ, ಬ್ಯಾಂಕ್ ಅಲ್ಲೇ ತುಂಬಾ ಅಷ್ಟೋ ತನಕ ಬುಕ್ ಕೊಡುದು ಬೇಡ ಅಂತ ಹೇಳಿದ್ರು ಜನ ಎಲ್ಲ, ಹಾಗೆ ಹೇಳಿದ್ರು. ಅಲ್ಲಮ್ಮ, ಈಗ ಪ್ರತಿ ವಾರ ಸಂಘ ನಡೆಯುತ್ತೆ ಅಲ್ವಾ? ಎಲ್ಲರೂ ಸೇರ್ಕತ್ತೀರಿ ಅಲ್ಲಿ. ನೋಡ್ರಪ್ಪ, ಇಷ್ಟೊಂದೆಲ್ಲ ಗಲಾಟೆ ಆಗ್ತಿದೆ ಕರ್ನಾಟಕದಲ್ಲಿ. ಸುಮಾರು ಲಕ್ಷಾಂತರ ಜನ ಕಟ್ಟೋದನ್ನ ಬಿಟ್ಬಿಟ್ಟಿದ್ರೆ, ಹೆಣ್ಮಕ್ಳು ನಮ್ಮ ಸಂಘದ ಬಗ್ಗೆ ಕೆಟ್ಟಾಗಿ ಮಾತಾಡೋದು ಬೇಡ. ನಮ್ಮ ಪೂಜ್ಯರು ಇದಾರೆ, ಪೂಜ್ಯರ ಬಗ್ಗೆ ಯಾಕೆ ಮಾತಾಡ್ಬೇಕು ಅವರು? ಅದಕ್ಕೋಸ್ಕರ ನಿಮ್ಗೆಲ್ಲ ದಾಖಲೆಗಳು ಕೊಡ್ತಾ ಇದೀವಿ ಅಂತ ತಂದು ಅಲ್ಲಲ್ಲೇ ಕೊಟ್ಬಿಟ್ಟೋದ್ರೆ ಮುಗಿತಲ್ಲಮ್ಮ. ಒಂದೇ ವಾರದ ಕೆಲಸ ಇದು. ಅಷ್ಟೇ. ನಾ ಹೇಳಿದೆ, ಅವ್ರು ಇವ್ರದ್ದೆಲ್ಲ ದಾಖಲೆ ತಕೊಂಡ್ ಬಂದಿದ್ರು. ನಿಮ್ದು ಈ ದಾಖಲೆಯಿಂದಲೇ ನಾವು 35,000 40,000 ಬಡ್ಡಿ ಲಕ್ಷ ಗಟ್ಲೆಗೆ ತುಂಬಿತ್ತು. ನಾನ್ ತುಂಬುದಿಲ್ಲ, ಇನ್ನು ಮುಂದೆ ನಾನ್ ನಿಮ್ದಿದ್ದಕ್ಕೆ ತುಂಬುದಿಲ್ಲ, ನಮ್ಗೆ ಜಾಸ್ತಿ ಬಂದಿತ್ತು. ಬ್ಯಾಂಕ್ ಮುಖಾಂತರ ಮಾಡಿ ಕೊಡಿ. ನಿಮ್ಗೆ ಬ್ಯಾಂಕ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಕಾನೂನು ಮುಖಾಂತರ ಸ್ಟೇಷನ್ ಕೋರ್ಟ್ ಉಂಟಲ್ಲ, ಅಲ್ಲಿ ಹೋಗಿ ಬನ್ನಿ ಅಂತ ಹೇಳಿದೆ. ಅವ್ರು ಓಡಿ ಹೋಗೋಕೆ ನೋಡ್ತಿರು, ನಮ್ಮನೆಯವ್ರು ಕರ್ಕೊಂಡ್ ಬಂದ್ ಕೂರ್ಸುದು, ಅವ್ರು ಓಡಿ ಹೋಗೋಕೆ ನೋಡ್ತಿರು. ಲಾಸ್ಟ್ ಡೈರೆಕ್ಟರ್ ಹೇಳಿದ್ರು, ಸರ್ ಇವ್ರು ಈ ತರ ಎಲ್ಲ ಮಾಡಿದ್ರೆ ನಾನೀಗ ಕಂಪ್ಲೇಂಟ್ ಕೊಡ್ತೇನೆ, ನನ್ನ ಹತ್ರ ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದೆ, ನೀವು ಅವ್ರ ಬುಕ್ ಎಲ್ಲ ಕಸಿಲಿಕ್ ಬರ್ತಾರೆ, ನಾನು ಕಂಪ್ಲೇಂಟ್ ಕೊಡ್ತೆ. 2 ಹೆಂಗಸ್ರು ಇಲ್ಲಿದ್ರು, ಜನ ಎಲ್ಲ ಬಂದಿದ್ರು, ನಾನು ಕಂಪ್ಲೇಂಟ್ ಕೊಡ್ತಾ ಹೇಳಿದ್ರೆ ಅವ್ರಿಗೆ ಕಳ್ಸಿ ಕೊಟ್ರು ಅವ್ರು, ಬೇಗ ಹೋಗಿ ಅಂತ ಡೈರೆಕ್ಟರ್ ಕಳ್ಸಿ ಕೊಟ್ರು. ಇಲ್ಲ ಅಮ್ಮ ನಿಮ್ ಸುದ್ದಿ ಬರುದಿಲ್ಲ ಅಂತ ಅವರಿಗೆ ಕಳ್ಸಿ ಕೊಟ್ರು. ಅವರೇ ಹೊಡೆದ್ರು. ಸರಿ ಮಾತಾಡ್ದೆ ನಾನು, ಜನರಿಗೆಲ್ಲ ಹೌದು ಅಂತ ಆಯ್ತು. ಒಂದು ಪಾಪ ಅಮ್ಮ, ಅವರಿಗೆ ಉಳಿತಾಯ ಕೊಡುದಿಲ್ಲ, ಅವ್ರು ಲೋನ್ ತಕೊಳ್ಳಿಲ್ಲ. 2 ಜನ, ಒಬ್ರು ಗಂಡ ಸತ್ತಿದ್ರು, ಒಬ್ರು ಪಾಪ ಇದ್ರು, ಲಕ್ಷ್ಮಿ ಅಮ್ಮ ಮತ್ತೆ ಲಲಿತಮ್ಮ ಹೇಳಿ, ಅವ್ರದ್ದು ಉಳಿತಾಯ ನಿಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ, ನೀವು ಮತ್ತೆ ಎಂತ ಮಾಡ್ತೀರಿ ನಮ್ಗೆ ಕೇಳಿದೆ ನಾನು. ಎಷ್ಟು ವರ್ಷ ಆಯ್ತು ಅವ್ರೊಂದು ಉಳಿತಾಯ ಕಲ್ಸಿದ್ರು, ಅವ್ರದ್ದು ಉಳಿತಾಯ ಕೊಡುದಿಲ್ಲ ನೀವು. ಆ ಅಮ್ಮನ್ ಸ್ಲಿಪ್ ಕೊಡುದಿಲ್ಲ ನೀವು, LIC ಬಾಂಡ್ ತುಂಬಿದ್ದು, ಅದು ಸ್ಲಿಪ್ ಕೊಡಿ ಅಂದ್ರೆ ಅಮ್ಮನಿಗೆ ಕೇಳಿದ್ರೆ ನಿಮ್ಗೆ ಸ್ಲಿಪ್ ಸಿಕ್ಕಿತಾ, ನೀವು ತಕೊಂಡ್ ಹೋಗಿ ತುಂಬ್ತಿದ್ರಲ್ಲ ದುಡ್ಡು, ನಿಮ್ಗೆ ಸ್ಲಿಪ್ ಸಿಕ್ಕಿತ್ತಾಗೆ ಅಂದ್ರೆ ಇಲ್ಲ ನಮ್ಗೆ ಸಿಕ್ಲಿಲ್ಲ ಅಂದ್ರು. ಅವ್ರಿಗೆಲ್ಲ ಹೌದು ಅಂತ ಆಯ್ತು ಹೇಳ್ದಲ್ಲ. ಹೀಗೀಗೆ ಹೇಳಿದ್ದೆಲ್ಲ ಹೌದು ಅಂತ ಆಯ್ತು. ಅದಿಲ್ಲ, ಈಗ ಲಾಸ್ಟ್ ತೀರ್ಮಾನ ಬ್ಯಾಂಕಿಗೆ ಬಂದ್ರೆ ನಾನ್ ತುಂಬ್ತೆ ಅಂತ ಬುಕ್ ಫೈಲ್ ಎಲ್ಲ ತೆಗೆದಿಟ್ಕೊಂಡಿದೆ, ಕೊಡ್ಲಿಲ್ಲ. ಬ್ಯಾಂಕ್ ಬಂದ್ರೆ ಬ್ಯಾಂಕ್ನವ್ರನ್ನ ಕೇಳಿ, ಎಲ್ಲ ಸ್ಟೇಟ್ಮೆಂಟ್ ತಗೊಳ್ಳಿ. ಅಷ್ಟು ವರ್ಷದಿಂದ ಎಷ್ಟು ಕಟ್ಟುತ್ತಾ ಇದ್ರ ನೀವು, ಆ ಡೇಟ್ ನೆನ್ಪಿಟ್ಕೊಳ್ಳಿ. ಆ ಡೇಟ್ ಇಂದ ಇವತ್ತಿನವರೆಗೂ ಸ್ಟೇಟ್ಮೆಂಟ್ ಬೇಕು. ಬ್ಯಾಂಕ್ನವ್ರು ಕೇಳಿ, ನೀವು ಕೊಟ್ಟಿದ್ದ ನನಗೆ ದುಡ್ಡು ಅಂತ ಕೇಳಿ. ಹೌದು ಅನ್ನೋದಾದ್ರೆ ನಾವು ಕಟ್ಟಲ್ಲ 6 ತಿಂಗಳು, ನೀವು ನಂಗೆ ನೋಟಿಸ್ ಕೊಡಿ, ಅವ್ರನ್ನ ಕೇಳಿ. ಆಮೇಲೆ ಪ್ರತಿ ವಾರ ನೀವು ಕಟ್ತಾ ಇದ್ದಲ್ಲ ದುಡ್ಡು, ಆ ದುಡ್ಡು ಬ್ಯಾಂಕ್ ಅಲ್ಲಿ ಜಮಾ ಆಗ್ತಾ ಇದೆಯಾ? ಉಳಿತಾಯ ದುಡ್ಡು ತಗೋತಾ ಇದ್ದಲ್ಲ, ಆ ಉಳಿತಾಯ ದುಡ್ಡು ಎಲ್ಲಿದೆ? ಬ್ಯಾಂಕ್ ಅಲ್ಲಿ ಇಲ್ಲ ಅಂದ್ಮೇಲೆ ಉಳಿತಾಯ ದುಡ್ಡನ್ನ ಇವರೇ ತಗೊಂಡು ಇಟ್ಕೊಂಡಿದ್ದಾರೆ ಅಂದ್ರೆ ಎಲ್ಲಿ ತುಂಬಿಟ್ಕೊಂಡಿದ್ದಾರೆ ಹಂಗಾರೆ ಜನಗಳ ಮೋಸ ಮಾಡಕ್ಕೆ? ಒಂದು ಕೆರೆ ಕಟ್ಟಿಸ್ತೀವಿ ಅಂತ ಅಂದ್ಬಿಟ್ಟು, ಏನಮ್ಮ, ಒಂದು ಕೆರೆ ಕಟ್ಟಿಸ್ತೀವಿ ಅಂದ್ಬಿಟ್ಟು ನಿಮ್ಮಂತ 100 ಲಕ್ಷಾಂತರ ಜನಗಳ ಹತ್ರ ಸುಲಿಗೆ ಮಾಡ್ಬಿಟ್ಟು 2 ಲಕ್ಷದ ಕೆರೆ ಕಟ್ಟಿಸ್ಬಿಟ್ರೆ ನಿಮ್ಮಂತವ್ರು ಎಷ್ಟು ಜೀವಗಳು ಹೋಯ್ತು ಅಲ್ಲಿಗೆ. ನನ್ನ ಜನಗಳಿಗೆ ತೋರ್ಸೋದಕ್ಕೆ ಕೆರೆ ಕಟ್ಸೋದು ಇವರು. ನಿಮ್ಮಂತರು ಯಾವ ದುಡ್ಡು ಅದು? ಅದೇ ಜನರ ದುಡ್ಡು. ಯಾರಿಗೋ ಪೆನ್ಷನ್ ಕೊಡ್ತೀನಿ ಅಂತ ಹೇಳೋದು. ನಿಮ್ಮ ಹಳ್ಳಿನಲ್ಲಿ 100 ಜನಗಳ ಹತ್ರ ಸುಳ್ಳಿ ಇಷ್ಟು ದಿನ ಸುಲಿಗೆ ಮಾಡ್ಕೊ ಬಂದ್ರಲ್ಲ, 1,000 ರೂಪಾಯಿ ಕೊಟ್ಬಿಟ್ರೆ ಅವ್ರಿಗೆ ಸಾಕಾ? ನಿಮ್ಮ ಹತ್ರ ಸುಲಿಗೆ ಮಾಡ್ಬಿಟ್ರಲ್ಲ ಅವರು ವರ್ಷ ಪ್ರತಿ ವಾರ. ಸರ್ ನಾನು ನಿಮಗೆ ಡಾಕ್ಯುಮೆಂಟ್ ಎಲ್ಲ ಹಾಕ್ಬೇಕಾ ಸರ್? ಖಂಡಿತ ಹಾಕಿಮ್ಮ, ನಾನು ಮಾಡಿಸ್ಕೊಡ್ತೀನಿ, ಹಾಕಿ. ಹೇಳ್ಕೊಬಿಡಿಮ್ಮ, ಆರಾಮಾಗಿರಿ.
ಏನು ಇಲ್ಲ ನಾನು ಹೆದ್ರುದೇ ಇಲ್ಲ ಸರ್. ನಮ್ಗೆ ಅವ್ರು ಬ್ಯಾಂಕ್ ಮುಖಾಂತರ ಮಾಡಿ ಕೊಟ್ರೆ ನಾವು ಖಂಡಿತ ಕಟ್ತೇವೆ. ಹಾ ಕರೆಕ್ಟ್. ಹಂಗ್ ಮಾಡಿ, ಒಂದು ರೂಪಾಯಿ ಬಿಡ್ಬೇಡಿ, ಕಟ್ಟಿ ನೀವು, ಮೋಸ ಮಾಡಬೇಡಿ. ಅಷ್ಟೇ ಅಷ್ಟೇ, ನಾವು ಆದ್ರೆ ಮೋಸ ಮಾಡುದಿಲ್ಲ. ನಮ್ಗೆ ನೀವು ಬೇಡ ಮೋಸ ಅವ್ರದ್ದು. ಮಾಡಿದ್ರೆ ಯಾವ ಕಾರಣಕ್ಕೂ ಕಟ್ಬೇಡಿ, ನಾನೇ ಹೇಳಿ. ಇಲ್ಲ ಇಲ್ಲ ಇಲ್ಲ, ಅಷ್ಟೇ. ಬ್ಯಾಂಕ್ ಅಲ್ಲಿ ಹೋದ್ರೆ ನಾವು ಇದೆಲ್ಲ ಕೇಳ್ಬೇಕಲ್ಲ, ನಮ್ದು ಉಳಿತಾಯ ಇಷ್ಟು ವರ್ಷ ಹೌದು, ಉಳಿತಾಯದ್ದು ಎಲ್ಲಿದೆ ಅಂತ ಬ್ಯಾಂಕಿಗೆ ಕೇಳಿ. ಜಮಾ ಆಗ್ತಾ ಇದೆಯಾ? ಎಲ್ಲಿ? ಕೇಳಿ. ಆಮೇಲೆ ಇವ್ರು ಹೇಳ್ತಾರೆ ನಮ್ದು CC ಖಾತೆ BC ಖಾತೆ ಅಂತ ಏನೇನೋ ಹೇಳ್ತಾರಲ್ಲ, ಹೌದೌದು. ಅದನ್ನ ಕೊಡಕ್ ಬರಲ್ಲ ಅಂತ ಹೇಳ್ತಾರಲ್ಲ. ನಮ್ದು CC ಖಾತೆ, ಆದ್ರಿಂದಾಗಿ ನಾನು ಕೊಡಕ್ ಬರಲ್ಲ ಅಂತ ನಿಮ್ಮ ಧರ್ಮಸ್ಥಳ ಸಂಘದ ಲೆಟರ್ ಹೆಡ್ ನಲ್ಲೇ ಬರ್ದು ಶೀಲ್ ಹಾಕಿ ನನಗೆ ಕೊಡಿ ಅಂತ ಹೇಳಿ. ನೀನೇನ್ ಬಾಯಲ್ಲಿ ಮಾತಾಡ್ತೀಯೋ ಅದನ್ನೆಲ್ಲ ಲೆಟರ್ ಅಲ್ಲಿ ಕೊಡಿ ಅಂತ ಹೇಳಿ. ಯಾಕಂದ್ರೆ ಕೋರ್ಟ್ ನಮ್ಗೆ ಲೆಟರ್ ಬೇಕಾಗಿರೋದು, ಬಾಯಿ ಮಾತು ಬೇಕಾಗಿಲ್ಲನಾ. ಹೌದು ಹೌದು ಅದನ್ನ ಇಸ್ಕೊಳ್ಳಿ. ಹೌದು. ಇವ್ರದ್ದು ಹೆಂಗಸರದ್ದು ವಿಡಿಯೋ ಎಲ್ಲ ಬೇಡ ಅಲ್ಲ ಸರ್? ಇಲ್ಲ ಕಳಿಸಿ ಅಮ್ಮ, ಏನ್ ತೊಂದ್ರೆ, ನೀವು ಕಳಿಸಿ, ಬೇಕಾದ್ರೆ ಮಾಡೋಣ, ಇಲ್ಲ ಅಂದ್ರೆ ಬೇಡ. ಅದು ಅಲ್ಲ, ಅವರೆಲ್ಲ ತುಂಬಾ ಒಂಚೂರು ಇದ್ರೆ ಅವರೆಲ್ಲ ಯೂಟ್ಯೂಬ್ಗೆಲ್ಲ ಹಾಕ್ತಾರೆ ಹೇಳಿ ಹೆಂಗಸರು. ಆಯ್ತು, ಅವ್ರು ಅದೇನು ಬೇಡ, ಸುಮ್ನೆ ಇರ್ಲಿ, ಕಳಿಸಿ, ನಾವು ಹಾಕಲ್ಲ, ಕಳಿಸಿ ಅಂತ ಮರ್ಯಾದೆ ತೆಗಿತೀವಿ ನಾವೇ ಧರ್ಮಸ್ಥಳ ಸಂಘದವರಲ್ಲ. ಜೋರಾದ್ರೆ ಕಳ್ಸುವ, ನಾನೇ ಹೇಳ್ತೆ. ಆಯ್ತಮ್ಮ, ಆಯ್ತು, ತೊಂದ್ರೆ ಇಲ್ಲ, ನೀವೇ ಇಟ್ಕೊಳ್ಬೇಕಾರೆ ತೊಂದ್ರೆ ಇಲ್ಲ. ಹೌದು. ಯಾವ ಸಂಘ ಬರುತ್ತಮ್ಮ ಇದು? ನಮ್ದು ಇಲ್ಲಿ ಭಟ್ಕಳ ಶ್ರೀಮಾತ ಸರ್. ಭಟ್ಕಳ ಜಾಲಿ ಜಾಲಿ, ಹಾ ಭಟ್ಕಳ ಜಾಲಿ ಶ್ರೀಮಾತ. ತುಂಬಾ ಕಟ್ತಾ ಇದ್ರು, ತುಂಬಾ ದಂಧೆ ಮಾಡಿ ಅಲ್ಲಿ ಕಟ್ತಾ ಇದ್ರು ಅವರು. ಈಗ ಬಾರಿ ಭಯಂಕರ ಅವರದ್ದು. ನಾವು ಇರುವುದು ಕುಂದಾಪುರ. ಅಲ್ಲ, ನಾವು ಇರುವುದು ಈಗ ಜನ ಅಲ್ಲೆಲ್ಲ ಎಚ್ಚೆತ್ಕೊಂಡಿದಾರೆ, ಹೋಗ್ಲಿ. ಅವ್ರು ನಮ್ದು ಸಂಘ ಮಾತ್ರ ನಾವು ಸರಿ ಮಾಡ್ತಿದ್ದೇವೆ, ಬೇರೆದಕ್ಕೆ ನಾವು ಹೋಗ್ಲಿಲ್ಲ. ಜನಕ್ಕೂ ಅಷ್ಟೇ ಧೈರ್ಯ ಇಲ್ಲ ಕೆಲವೊಬ್ಬರಿಗೆ. ಅಲ್ಲಿ ಜನ ಎಲ್ಲ ತುಂಬಾ ಪ್ರಾಣ ಭಯದಿಂದ ಬದುಕ್ತಾ ಇದಾರೆ ಎಷ್ಟೋ ಜನ, ಪ್ರಾಣ ಭಯದಿಂದ ಬದುಕ್ತಾ ಇದಾರೆ. ಆ ಭಯ ಇಟ್ಬಿಟ್ಟಿದ್ದಾರೆ ನೋಡಿ ಇವರು. ಹೌದೌದು, ತುಂಬಾ ಭಯ ತುಂಬಾ. ಹೌದು ಸರ್, ತುಂಬಾ ಅವರು ಬೆದ್ರಿ ಸರ್. ಮನೆ ಹತ್ರ ಹೋಗುದು, ಟಾರ್ಚರ್ ಮಾಡುದು, ತುಂಬಾ ಬೆದರಿಕೆ ಹಾಕುದು ಸರ್. ಅವರು ಅಲ್ಲಿ ಭಟ್ಕಳದಲ್ಲಿ ತುಂಬಾ ಇದ್ ಮಾಡ್ತಾ ಇದ್ದಾರೆ ಅವರು. ಭಟ್ಕಳದಲ್ಲಿ ಭಯಂಕರ ನಡೀತಾ ಉಂಟು. ಅಲ್ಲಿ ಒಂದೀಗ ಕೈದಾದ್ರೆ ಎಲ್ಲ ಕೈದಾಗುತ್ತೆ, ಸರಿ ಆಗುತ್ತೆ. ಬಾಕಿ ಇಲ್ಲೆಲ್ಲ ಕೈದಾಗಿದೆ. ಸ್ವಲ್ಪ ಕಟ್ಟುವವ್ರು ಕಟ್ಟಿದ್ರೆ ಇಲ್ಲಿ ಸುಮಾರು ಸಂಘ ಕೈದಾಗಿದೆ, ನಮ್ ಕುಂದಾಪುರ ಕೈದಾಗಿದೆ. ಇಲ್ಲಿ ಎಲ್ಲ ಒಗ್ಗಟ್ಟಿದ್ರು, ಅಲ್ಲಿ ಅಂದ್ರೆ ಜನ ನಮ್ದೀಗ ನಂದು ಹೇಳಿ ಅಲ್ಲಿ ನಮ್ ಸಂಘ ಕೈದಾಗ್ತಾ ಉಂಟು ಅಷ್ಟೇ ಅವರಿಗೆ. ಹೌದು, ನಾಲ್ಲಿದ್ರೆ ಸುಮಾರು ಸಂಘ ಕೈದ್ ಮಾಡ್ತಿದ್ದೆ ಕಾಲ್ದ್ರೇವಿ. ಈಗ ಜನರದ್ದು ಉಳಿತಾಯ ಹೇಗೆ ಕೊಡುದು ಸರ್ ಅವರದ್ದು? ಇವ್ರು ಕೊಡಲ್ಲಮ್ಮ, ಮುಗಿತ್ತು, ಕೊಡಲ್ಲ. ಅವ್ರು ಹೋದ್ಮೇಲೆ ಯಾವ ದುಡ್ಡು ನಿಮ್ಗೆ ಕೊಡಲ್ಲ. ಅಲ್ಲ, ಇವ್ರದ್ದು ಹೋಯ್ತಾ ದುಡ್ಡು? ಹೋಯ್ತಮ್ಮ. ನಿಮ್ ಅವ್ರದ್ದು ಅಂತಲ್ಲ, ಎಲ್ಲರದ್ದು ಹೋಯ್ತು ಸರ್. ಬಡವರು ಸರ್, ಪಾಪದವರು ಅವರು ಎಂತ ಮಾಡುದು ಸರ್? ನೀವ್ ಎಷ್ಟಾರು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಕಾಲಿಗೆ ಬೀಳಿ, ನೇಣ ಹಾಕೋತೀನಿ ಅಂತ ಹೇಳಿದ್ರು ಕೂಡ ಅವ್ರು ನಿಮ್ಗೆ ಕೊಡಲ್ಲ. ನೋಡಿ, ಕೊಡುದಿಲ್ಲ ಅಲ್ಲ. ಅವ್ರು ಕೋರ್ಟ್ ಮುಖಾಂತರ ಹೋದ್ರು ಕೊಡುದಿಲ್ಲ. ಎಲ್ಲಿ? ಕೋರ್ಟ್ ಮುಖಾಂತರ ಹೋಗ್ಬೇಕು, ಅದೇ ಕೋರ್ಟ್ ಮುಖಾಂತರ ಹೋಗಕ್ ಶಕ್ತಿ ಬೇಕಲ್ಲ, ಅದನ್ನೇ ಹೇಳ್ತಿರೋದು. ಅವರು ನಿಮ್ಮಂತವರ ಬಡವರ ಕೋರ್ಟ್ ಮುಖಾಂತರ ಹಾಕಿದ್ರೂ ಅವ್ರು ಕೊಡುದಿಲ್ವಾ? ಅಮ್ಮ, ನಿಮ್ಮಂತ ಬಡವರ ದುಡ್ಡು ತಿಂದು ಅವರು ದುಡ್ಡಲ್ಲಿ ಕೊಬ್ಬಿ ಹೋಗಿದ್ದಾರೆ. ಹೌದು ಹೌದು. ನೀವು ಇನ್ನು ದನಿಯತಕ್ಕ ಆಗಲ್ಲ, ಮುಗೀತು. ನೀವು ಕೋರ್ಟ್ಗೆ ಎಷ್ಟು ಲಕ್ಷ ಖರ್ಚು ಮಾಡ್ತೀನಿ, ಕೊಡಲ್ಲಮ್ಮ. ಎಲ್ಲರೂ ಒಂದು 10-15 ಜನ ಒಟ್ಟಿಗೆ ಹೋದ್ರೆ ಆಗುತ್ತಮ್ಮ. ಹೌದು ಸರ್. ಬ್ಯಾಂಕಿಗೆ ಹೋದ್ರೆ ಒಂದ್ ಸ್ವಲ್ಪ ನಮ್ಮ ಮನೆಯವರಿಗೆ ಸರಿ ತಿಳಿಸಿ ಒಂದ್ಸರ್ ಹೇಳಿ. ಇಲ್ಲಿದ್ರೆ ಬ್ಯಾಂಕಿಗೆ ಹೋದ್ರೆ ಏನೆಲ್ಲ ಹೇಳ್ತಾರೆ, ಏನೆಲ್ಲ ಕೇಳ್ಬೇಕಾದ್ರೆ ಡೀಟೇಲ್ ನಮಸ್ತೆ ಹೇಳಿ ಅಣ್ಣ. ಹೇಳಿ ಅಣ್ಣ, ಏನಾಯ್ತು, ಏನ್ ಸಮಾಚಾರ? ನಿಮ್ಮ ವೈಫು ತುಂಬಾ ಧೈರ್ಯ ತಂದ್ಕೊಬಿಟ್ಟಿದ್ದಾರೆ. ಅವರು ತುಂಬಾ 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 ವರ್ಷದಿಂದ ಅದರಲ್ಲಿ ವ್ಯವಹಾರ ಮಾಡ್ತಿದ್ದಾರಲ್ಲ, ಈಗೆಲ್ಲ ನೋಡಿದ್ರೆ ಇಂಟ್ರೆಸ್ಟ್ ಎಲ್ಲ ನೋಡಿದ್ರೆ ತಲೆ ತಿರುಗಿ ಹೋಗ್ತಾ ಇತ್ತು. ತಲೆ ತಿರುಗುತ್ತೆ ಈಗ. ಎಷ್ಟು ಜನಕ್ಕೆ ಅನ್ಯಾಯ ಮಾಡಿರ್ಬೋದು ಅವರು? ಅಷ್ಟೇ, ಎಷ್ಟು ಜನಕ್ಕೆ ಎಷ್ಟು ವರ್ಷ ಅನ್ಯಾಯ ಮಾಡಿ ಬದುಕಿದ್ದಾರೆ ಅವರೆಲ್ಲ. ಅದೊಂದು ಖಾಲಿ ಒಂದು ದೇವ್ರ ಹೆಸರು ಮುಂದೆ ಇಟ್ಕೊಂಡು ಎಲ್ಲದ ಪ್ರಾಬ್ಲಮ್ ಕೊಡ್ತಿದ್ರು ಅಷ್ಟೇ, ಮತ್ತೆ ಎಂತ ಅಲ್ಲ. ಅವ್ರ ಯಾವಾಗ ಹಿಡಿದು ಹೋಗ್ತಿರ್ತದೆ, ದೇವ್ರ ಹೆಸರಲ್ಲಿ ಎಲ್ಲ ಹೆದರ್ತಿದ್ರು ಅಷ್ಟೇ. ಹೌದು. ಈಗ ಆಗ್ಲಿ ಬಿಡಿ, ಇವಾಗ ಆಯ್ತಲ್ಲ ನೋಡಿ ಅಮ್ಮ, ನೀವು ಮೋಸ ಮಾಡಿ ಅಂತ ನಾ ಹೇಳ್ತಿಲ್ಲ, ಆದ್ರೆ ನಿಮಗ್ ಮೋಸ ಮಾಡ್ತಾ ಇದಾರೆ, ನಿಮ್ ಕಣ್ಮುಂದೆ ನಿಮ್ಗೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ನೀವು ಪ್ರಶ್ನೆ ಮಾಡ್ಬೇಕು. ಎಷ್ಟೋ ಜನಕ್ಕೆ ಭಯ, ಯಾಕೆ ಬದುಕೋಕೆ ಭಯ ಅವ್ರಿಗೆ ಇವ್ರ ಮುಂದೆ. ಹೌದಾ ಸರ್? ಹೌದು ಸರ್. ಯಾಕೆ ಇರೋದೊಂದೇ ಜೀವನ, ನಾವು ಮೋಸ ಹೋದ್ರು ಕೂಡ ನಾವು ಸುಮ್ಮನೆ ಇರ್ಬೇಕು ಅನ್ನೋ ಯಾವ ಕಾನೂನು ಇಲ್ಲ. ಅವ್ರು ಮತ್ತೆ ಮನೆ ನುಗ್ತಾ ಇರ್ಬೇಕಾದ್ರೆ ಅಂಥವ್ರು ಬೇಕಾದ್ರೆ ಮನೆ ಪತ್ರನೇ ಬರ್ಸ್ಕೊಬಿಡ್ತಾರೆ, ಅಂತ ಕಳ್ಳ ಬಡ್ಡಿ ಮಕ್ಳು ಅವರು. ಹಾಗಾಗಿ ಆಯ್ತಲ್ಲ, ಇಲ್ಲಿ ತುರೇಕೆರೆಯಲ್ಲಿ ಎಲ್ಲ ಪ್ರಕರಣ ಆಗಿ ಅವ್ನು ಬಂದಿದ್ದಪ್ಪ ಮೊಬೈಲ್ ಅಲ್ಲಿ. ರೈತರ ಇವರು ದಲಿತರು ಹೆಂಗಸರಿಗೇನೋ ಕೆಟ್ಟ ಶಬ್ದದಲ್ಲಿ ಬೈತಿದ್ದಾರೆ. ಅವ್ರದೆಲ್ಲ ಬರೀ ಅದೇ ಕತೆ. ಯಾರು ಒಳ್ಳೆ ರೀತಿಗೆ ಬರಲ್ಲ ನೋಡಿ, ಬೇಕಾದ್ರೆ ಅವರು ಒಳ್ಳೆ ಮಾತಾಡಲ್ಲ, ಅವರು
ಒಳ್ಳೆ ಈಗ ಕೆಲಸ ಅವ್ರು ಏನ್ ಮಾಡಲ್ಲ. ಕೆಲಸ ಗೊತ್ತಾ ಸರ್, ತುಂಬಾ ಅವರು ಬೇಕಷ್ಟು ಸ್ಟಾಪ್ ನಲ್ಲಿ ಗಣಸರು ಇದ್ರು, ಗಣಸರು ಯಾರು ಬರುದಿಲ್ಲ ಮುಂದೆ, ಎಲ್ಲ ಹೆಂಗಸರು ಕಳಿಸಿ ಕೊಟ್ಟು ನಾಟಕ ಮಾಡ್ತಿದ್ರು ಅಷ್ಟೇ. ಈ ಸ್ಟಾಫ್ನವರು ಎಲ್ಲ ಇದ್ರು, ಗಣಸರು ಇದ್ರು, ಜೀಪ್ ಉಂಟು, ಕಾರ್ ಉಂಟು, ಅವ್ರಿಗೆ ಏನ್ ಬೇಕಾದ್ರೂ ಉಂಟು. ಅಲ್ಲಿ ಮನೆ ಯಾರ ಹತ್ರ ಹೋಗುದಾದ್ರೆ ಅವ್ರು ಯಾರು ಬರುದಿಲ್ಲ, ಎಲ್ಲ ಲೇಡೀಸ್ ಸೂಪರ್ವೈಸರ್ ಅವರು ಇವ್ರಿಗೆಲ್ಲ ಕಳ್ಸಿ ಕೊಟ್ಟಿದ್ರು. ಪರವಾಗಿಲ್ಲ, ಲೇಡೀಸ್ ಬರಲಿ, ಅವ್ರು ಬಂದ್ರು ಏನು ಅನ್ಯಾಯ ಮಾಡ್ಬಿಡಿ ಅಂತ ಹೇಳ್ತಿಲ್ಲ, ಅವ್ರದ್ದು ವಿಡಿಯೋ ಮಾಡ್ಕೊಳ್ಳಿ. ನಾನ್ ನಿನ್ನೆ ಹೇಳಿದೆ, ಮಾತಾಡಿ ನೋಡಿ ಸರ್, ಮೇಡಮ್ ನೀವು ಒಂದ್ ಕೆಲಸ, ನಿಮ್ ದುಡ್ಡಿಗೆ ನಾವು ಮೋಸ ಇಲ್ಲ, ನೀವು ನಿಮ್ ದುಡ್ಡಿಗೆ ಒಳ್ಳೆ ರೀತಿಯಲ್ಲಿ ನಾವು ಕಟ್ಟಿ ಕ್ಲೀನ್ ಮಾಡಿ ಕೊಡ್ತೇವೆ. ನಾವು ಹೇಳ್ದಂಗೆ ನೀವು ಮಾಡಿ ಕೊಡಿ, ನಮ್ಗೆ ₹1 ಬೇಡ. ನೀವು ಕೋರ್ಟ್ ಥ್ರೂ ಇಂದ ಬೇಕಾದ್ರೆ, ಸ್ಟೇಷನ್ ಥ್ರೂ ಇಂದ, ಯಾವ ಥ್ರೂ ಇಂದ ಬೇಕಾದ್ರೆ ನಾವು ಬಂದು ಕೊಡ್ತೇವೆ. ನೀವು ನಮ್ಗೆ ನಾವು ಹೇಳಿದ ಈಗ ಹೆಂಗಸರು ಹೇಳ್ತಿದ್ರಲ್ಲ, ಈಗ ತುಂಬಾ ನಮ್ಗೆ ದೌರ್ಜನ್ಯ ಆಗ್ತಾ ಉಂಟು, ಅದು ಆ ಲೆಕ್ಕ ಬೇಡ. ನಮ್ಗೆ ಬ್ಯಾಂಕ್ ಥ್ರೂ ಇಂದ ನೀನ್ ನಮ್ಗೆ ಸ್ವಲ್ಪ ಕಂತ ರೀಸನಬಲ್ ಮಾಡಿ ನಾವು ಬ್ಯಾಂಕ್ ಥ್ರೂ ಇಂದ ಕಟ್ತೇವೆ ಅಂತ ಹೇಳ್ತಿದ್ರಲ್ಲ, ನಿಮ್ಗೆ ಏನ್ ತೊಂದ್ರೆ, ಅದ್ರಲ್ಲಿ ಏನ್ ಅಡಚಣೆ ನಿಮ್ಗೆ? ನೀವು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದೆ. ನೀವು ನಮ್ಗೆ ಹೆಲ್ಪ್ ಮಾಡಿ, ನೀವು ಹೆಲ್ಪ್ ಮಾಡಿದ್ರೆ ನಾವು ಬದುಕ್ಬೋದು ಅದನ್ನ ತುಂಬಾ ಮಾತಾಡಿದ ಅವರಿಗೆ. ಆದ್ರೆ ಅವರು ಬ್ಯಾಂಕ್ ಥ್ರೂ ಕಟ್ಲಿಕ್ಕೆ ಅದು ಸಂಘದಿಂದ ತೆಗೆದು ನಾವು ಬ್ಯಾಂಕ್ ಅಲ್ಲಿ ಕೊಟ್ಟಿದ್ದಲ್ಲ, ಸಂಘದಿಂದ ಕೊಟ್ಟಿದ್ದ, ಹಾಗೆ ಎಲ್ಲ ಉಲ್ಟಾ ಮಾತಾಡ್ತಿದ್ರು. ಆಯ್ತು ಇರ್ಲಿ, ನಿಮ್ಮ ಸಾಧಾರಣ 1000 ಸಂಘ, ನೀವು ಸಂಘದ ವಾರದಿಂದನೇ ಖರ್ಚ್ಕೊಂಡು ಹೋಗಿ, ತೊಂದ್ರೆ ಇಲ್ಲ. ನಮ್ದು ಒಂದು 7 ಜನರ ದುಡ್ಡು ಉಂಟಲ್ಲ, ನೀವು ಬ್ಯಾಂಕ್ ಥ್ರೂ ಮಾಡಿ ಕೊಡಿ. ನಿಮ್ ದುಡ್ಡು ನೀವು ಕರ್ಕರಿ ಬೇಡಲ್ಲ ನಿಮ್ಗೆ, ನೀವು ಪದೇ ಪದೇ ಫೋನ್ ಮಾಡೋದು, ಟಾರ್ಚರ್ ಕೊಡೋದು, ನಿಮ್ಗೆ ನಾವು ಉಪದ್ರ ಮಾಡೋದು, ನೀವು ನಮ್ಗೆ ಉಪದ್ರ ಮಾಡೋದು ಬೇಡಲ್ಲ. ನಾವು ಬ್ಯಾಂಕ್ ಥ್ರೂ ಮಾಡಿ, ಇಲ್ಲ ಕೋರ್ಟ್ ಥ್ರೂ ಕಟ್ಟಿ, ಇಲ್ಲ ಸ್ಟೇಷನ್ ಥ್ರೂ ಬರ್ದು, ಯಾವ್ದು ನಮ್ ದುಡ್ಡಿಗೆ ನೀವು 1 ನಯ ಪೈಸಾ ನೀವು ಆಲೋಚನೆ ಮಾಡೋದೇ ಬೇಡ, ನಾವು ಕಟ್ಟಿ ಫಿನಿಶ್ ಮಾಡ್ತೇವೆ ಅಂತ ಹೇಳಿದೆ. ಮತ್ತೆ ಹಾಗೆ ಹೆಂಗಸರು ಮಾತಾಡಿ ಲಾಸ್ಟ್ ಇವತ್ತು ಬ್ಯಾಂಕಿಗೆ ಬನ್ನಿ ಅಂತ ಹೇಳಿದ್ಲು. ಬ್ಯಾಂಕಿಗೆ ಬೆಳಿಗ್ಗೆ 3 ಮಾಡಿದ್ದವಾಗ ಬ್ಯಾಂಕ್ ಯಾವ್ದಂತ ಅವಳಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ. ಅವಳಿಗೆ ಗೊತ್ತಿಲ್ಲ. ಆಯ್ತು, ನೀವೇ ಟಾರ್ಚರ್ ಕೊಡಿ ಇನ್ಮೇಲೆ ಅವ್ರಿಗೆ. ನಡೀರಿ, ಬ್ಯಾಂಕ್ ತೋರ್ಸ್ ನಡಿ, ನಮ್ಗೆ ಉಳಿತಾಯ ದುಡ್ಡು ಪಾಸ್ಬುಕ್ ಕೊಡಿ, ಉಳಿತಾಯ ದುಡ್ಡು ಎಲ್ಲಿದೆ ಅಂತ ನೀವೇ ಟಾರ್ಚರ್ ಕೊಡೋಕೆ ಶುರು ಮಾಡ್ಬೇಕು ಅವ್ರಿಗೆ. ಮಾತಾಡ್ದಾಗೆಲ್ಲ ಫೋನ್ ರೆಕಾರ್ಡ್ ಮಾಡ್ಕೊಳ್ಳಿ. ಅದೇ ಸರ್ ತುಂಬಾ ಒಂದು ಇದ್ರ ಬಗ್ಗೆ ನೀವು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡ್ಬೇಕು, ತುಂಬಾ ಕೈ ಬಿಡ್ಬಾರ್ದು. ಮತ್ತೆ ಒಂದ್ ಸ್ವಲ್ಪ ನಿಮ್ದು ಏನಾಗಲ್ಲ, ನೀವು ಆಲ್ರೆಡಿ ಗೆದ್ದಿದ್ದೀರಾ ಬಿಡಿ, ನೀವು ಒಂದು ಇದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸ್ವಲ್ಪ ನಮ್ಮ ಹೆಂಗಸರಿಗೆಲ್ಲ ಧೈರ್ಯ ಬಂದಿದ್ದು. ಹೌದು, ಕರೆಕ್ಟ್. ನೀವು ತಲೆವರೆಗೆ ನಮ್ಗೆ ಸ್ವಲ್ಪ ಸಾಥ್ ಕೊಟ್ರೆ ಸರ್, ಮತ್ತೆ ಏನ್ ಬೇಡ, ನೀವು ಖಾಲಿ ಮಾತು ಕೊಟ್ಟು ನಮ್ಗೆ ಧೈರ್ಯ ಕೊಟ್ರೆ ಸರ್. ಖಂಡಿತ ಏನಿಲ್ಲ, ನೀವು ಮೋಸ ಹೋಗಿದ್ರೆ ಅಷ್ಟೇನೆ. ನೀವು ಮೋಸ ಹೋಗಿದ್ರ, ನೀವು ನಿಂತ್ಕೊಳ್ಳಿ ಅಷ್ಟೇನೆ, ಏನ್ ತೊಂದ್ರೆ ಇಲ್ಲ. ಅಲ್ಲ, ನಮಗೆ ಆದ್ರೂ ನಮಗೆ ಸ್ವಲ್ಪ ಸಾಥ್ ಕೊಡ್ಬೇಕು ನೀವು. ಮತ್ತೆಂತ, ನೀವು ಬರ್ಬೇಕು, ಹೋಗ್ಬೇಕು, ನಿಮ್ ಖರ್ಚಿಂದ ಮಾಡ್ಬೇಕು, ಬರ್ಬೇಕು, ನಮ್ಗೆ ಏನು ಆ ಉದ್ದೇಶ ಇಲ್ಲ. ನಿಮ್ ಖಾಲಿ ನಮ್ಗೆ ಒಂದು ಮಾತಲ್ಲಿ ಸಾಥ್ ಕೊಟ್ರೆ ಖಂಡಿತ. ಬೇಕಾದ್ರೆ ನಿಮ್ಗೆ ಯಾರು ಮೋಸ ಹೋಗಿದಾರೋ ಅವರು ನಿಮ್ ತರನೇ ಪ್ರಶ್ನೆ ಕೇಳಿ ಕಟ್ಟೋದನ್ನ ಬಿಟ್ಟಿದ್ದಾರೆ, ಅವ್ರ ನಂಬರ್ಗಳು ಕೊಡ್ತೀನಿ, ಮಾತಾಡಿ. ಆಯ್ತು. ನಿಮ್ ತರನೇ ಮೋಸ ಹೋಗಿದಾರಲ್ಲ ಅವರೆಲ್ಲ ಈಗ ನಾನು ಕಟ್ಟೋದನ್ನ ಬಿಟ್ಬಿಟ್ಟಿದ್ದಾರೆ, ಅವ್ರ ನಂಬರ್ ಕೊಡ್ತೀನಿ, ಬೇಕಾದ್ರೆ ಅವ್ರದ್ದು ಮಾತಾಡಿ ನೀವೇ. ಆಯ್ತು ಸರ್. ಡೋಂಟ್ ವರಿ, ಓಕೆನಾ? ಆರಾಮಾಗಿರಿ. ಓಕೆ ಸರ್.